ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಿಶೀಸ್ ಕಿಚನ್. ಇವತ್ತು ನನ್ನ ಕಿಚನಲ್ಲಿ ನಾಟಿ ಕೋಳಿ ಚಿಕನ್ ಸಾರು ತೋರಿಸ್ತಾ ಇದ್ದೀನಿ. ನಮ್ಮಮ್ಮ ಮಾಡ್ತಾ ಇದ್ದ ಥರ ತೋರಿಸ್ತಾ ಇದ್ದೀನಿ ನೋಡಿ. 1.5 ಈರುಳ್ಳಿ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಾಕೊಂಡಿದ್ದೀನಿ ಮೀಡಿಯಮ್ ಸೈಜಾಗಿ. ಒಂದು 4 ಕಾಶ್ಮೀರಿ ಚಿಲ್ಲಿ, ಬ್ಯಾಡಗಿ ಚಿಲ್ಲಿ ಅದನ್ನ ತೊಗೊಂಡು ಕಲ್ಲರ್ಗೋಸ್ಕರ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಜಾಸ್ತಿ ಖಾರ ಇರೋದಿಲ್ಲ, ಕಲ್ಲರ್ ಚೆನ್ನಾಗಿರುತ್ತೆ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ. ಈ ಥರ ಸ್ವಲ್ಪ 1-2-3 ನಿಮಿಷ ಕಲ್ಲರ್ ಸ್ವಲ್ಪ ಟರ್ನ್ ಆಗಬೇಕು, ಜಾಸ್ತಿ ಇಲ್ಲ, ಸ್ವಲ್ಪನೇ ಈ ಥರ ಫ್ರೈ ಮಾಡ್ಕೋಬೇಕು. ಮತ್ತು ಒಂದು ಜಾರ್ ತೆಗೆದಿಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಹಸಿ ಈರುಳ್ಳಿ ಹಸಿಯಾಗಿ ಸೇರಿಸ್ಕೋಬೇಕು, ಟೇಸ್ಟ್ ಇರುತ್ತೆ. ಈ ಥರ ಮಾಡಿ ನೋಡಿ. ಮತ್ತು 1-2 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಶಕ್ತಿದು ತೊಗೊತಾ ಇದ್ದೀನಿ. ಕಲರ್ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ, ಜಾಸ್ತಿ ಖಾರ ಇರೋದಿಲ್ಲ. ಫ್ರೈ ಮಾಡಿ ಇಟ್ಕೊಂಡಿದ್ದಲ್ವಾ ಚಿಲ್ಲಿಸನ್ನು, ಬ್ಯಾಡಗಿ ಚಿಲ್ಲಿಸನ್ನು ಮತ್ತು ಆನಿಯನನ್ನು ಇದ್ರಲ್ಲಿ ಸೇರಿಸ್ಕೊಂಡು ಒಂದು 4 ಟೇಬಲ್ ಸ್ಪೂನ್ ಧನಿಯಾ ಪೌಡ್ರು ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಇವಾಗ ಪಕ್ಕಕ್ಕೆ ಇಡ್ತೀನಿ. ಇವಾಗ ಚಿಕನ್ ಹುರ್ಕೋಬೇಕು. ಸ್ವಲ್ಪ ಆನಿಯನ್ ಜಜ್ಜಿರೋದನ್ನ ಆಯಿಲ್ ಹಾಕ್ಬಿಟ್ಟು ಜಜ್ಜಿರೋ ಈರುಳ್ಳಿ ಸೇರಿಸ್ಕೊಂಡು ಚಿಕನ್ನ ಹುರ್ಕೋಬೇಕು. ಚಿಕನ್ ಹುರಿದ್ರೇ ಟೇಸ್ಟು. ಮಸಾಲೆ ಹಾಕಿದ ನಂತರ ಚಿಕನ್ ಹಾಕಿದ್ರೆ ಟೇಸ್ಟ್ ಇರಲ್ಲ. ಈ ಥರ ಮಾಡ್ಕೊಳ್ಳಿ. ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಚಿಕನ್ನ 1-2-3 ನಿಮಿಷ ಅದರಿಂದ ಇರೋ ನೀರು ಸ್ವಲ್ಪ ಆಚೆ ಬರುತ್ತೆ ಅಲ್ಲಿ ತನಕ ಹುರ್ಕೋಬೇಕು. ಇವಾಗ ಮಿಕ್ಸಿ ಜಾರಲ್ಲಿರೋದನ್ನ ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು 4 ಸ್ಪೂನ್ ಧನಿಯಾ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಮನೆಯಲ್ಲಿ ಮಾಡಿರೋ ಧನಿಯಾ ಪೌಡ್ರ್ ಖಾಲಿಯಾಗಿದೆ, ಶಕ್ತಿಯವ್ರದ್ದೇ ಸೇರಿಸ್ಕೊತಾ ಇದ್ದೀನಿ ನೋಡಿ. ಇವಾಗ ಸೇರಿಸ್ಕೊಂಡ್ಬಿಟ್ಟು ಮಸಾಲೆನ ಸೇರಿಸ್ಕೊಂಡು ಚಿಕನ್ನ ಸ್ವಲ್ಪ ಒಂದು 3-4 ನಿಮಿಷ ಇದೇ ಖಾರದಲ್ಲಿ ಹುರ್ಕೊಳ್ಬೇಕು. ನೀವು ಮಾಡಿ ನೋಡಿಪ್ಪ, ಈ ಥರ ತುಂಬ ಸಖತ್ತಾಗಿ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ಹುರ್ಕೋಬೇಕು. ಇವಾಗ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ, ಅರ್ಧ ಹೋಳಿಗಿನ್ನ ಕಮ್ಮಿ ತೆಂಗಿನಕಾಯಿ, 1 ಸ್ಪೂನ್ ಗಸಗಸೆ, 1 ಸ್ಪೂನ್ ಕಡಲೆ, 1-2-3 ಪೀಸು ಚಕ್ಕೆ, 4 ಪೀಸ್ ಲವಂಗ, 1 ಇಂಚ್ ಶುಂಠಿ ಮತ್ತು ಬೆಳ್ಳುಳ್ಳಿ ಸ್ವಲ್ಪ, ಇಷ್ಟನ್ನು ಸೇರಿಸ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು 1 ಟೊಮೆಟೊ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಪುದೀನ ಸೇರಿಸ್ಬೇಡಿ. ನಾಟಿ ಸ್ಟೈಲಲ್ಲಿ ನೀವು ಪುದೀನ ಸೇರಿಸ್ತೀರ ಮಾಡಿ ನೋಡಿಪ್ಪ. ಬರೀ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ತುಂಬ ಸಖತ್ತಾಗಿರುತ್ತೆ ಟೇಸ್ಟು. ಎಲ್ಲದಕ್ಕೂ ಪುದೀನ ಸೇರಿಸೋದು ಚೆನ್ನಾಗಿರೋದಿಲ್ಲ. ಆವಾಗಿನೆಲ್ಲ ನಮ್ಮಮ್ಮ ಎಲ್ಲ ಬರೀ ಕೊತ್ತಂಬರಿ ಸೊಪ್ಪೆ ಸೇರಿಸೋದು, ಯಾರು ಪುದೀನ ಯೂಸ್ ಮಾಡ್ತಾ ಇರಲಿಲ್ಲ. ಇವಾಗ ಎಲ್ಲದಕ್ಕೂ ಎಲ್ಲರೂ ಪುದೀನ ಯೂಸ್ ಮಾಡ್ತಾರೆ, ಎರಡನ್ನೂ ಸೇರಿ. ಈ ಥರ ಟೇಸ್ಟ್ ಡಿಫ್ರೆಂಟ್ ಆಗಿರುತ್ತೆ, ಮಾಡಿ ನೋಡಿ. ನಾಟಿ ಸ್ಟೈಲ್ ಅನ್ನುವಾಗ ಕೊತ್ತಂಬರಿ ಸೊಪ್ಪು ಮಾತ್ರನೇ ಯೂಸ್ ಮಾಡಿ. 2 ವಿಷಲ್ ಇಲ್ಲ 3 ವಿಷಲ್ ಬಂದರೆ ಸಾಕು, ಸಾರು ರೆಡಿ ಆಗುತ್ತೆ. ನೀವು ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ತುಂಬ ಸಖತ್ತಾಗಿ ಬಂದಿತ್ತು. ಇವತ್ತು ಗೀ ರೈಸು ಚಪಾತಿ ಜೊತೆ ಇಟ್ಟು ಸರ್ವ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಸಖತ್ತಾಗಿದೆ. ಜಾಸ್ತಿ ಸಾರು ಮಾಡುವಾಗ ಎಲ್ಲ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳಿ ಅಷ್ಟೇ. ನನ್ನ ಚಾನಲ್ ಯಾರ್ಯಾರು ನೋಡ್ತಾ ಇದ್ದಿಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿಪ್ಪ, ಕಮೆಂಟ್ ಮಾಡಿ, ಶೇರ್ ಮಾಡಿ ಆಯಿತಾ. ಥ್ಯಾಂಕ್ ಯು.